ಅಲ್ಲ. ನೀವು ಆಡುವ ಮಾತು ಸುದ್ದಿಯಾಗಬಾರದು. ಅದಕ್ಕೆ ಹೇಳಿದೆ ಯಪ್ಪ, ಈ ಕಥೆ ಸುದ್ದಿ ಹೇಳಿದ್ರಿ ಅದ ಈಗಿನ ಕಥೆ ಅಲ್ರಿ ಅಪ್ಪ, ಮತ್ತೆ ಸ್ವಲ್ಪ ಹಳಿ ಕಥೆ ರೀ. ಹಳೇದ ಸರಿ ಹೇಳು. ಇದ ಹಳಿ ಕಥೆ ಕೇಳಕ್ ನಿಮ್ಗೆ ಇಷ್ಟ ಐತೇನ್ರಿ? ಖಂಡಿತವಾಗಿ ಹೌದಲ್ರಿ. ಕೇಳುವುದಕ್ಕೆ ನೋಡುವುದಕ್ಕೆ ಸೊಗಸಾಗಿತ್ತು. ಯಾವತ್ತು ಹಳೆ ಕಥೆ ಆಡುವೇನೋ ನೋಡ್ರಿ, ಹೇಳು. ಇದು ಈಗಿನ ಕಥೆ ಅಲ್ಲ, ಒಂದು 16 ವರ್ಷದ ಹಿಂದಾಗಡಿ ಕಥೆ ರೀ. ನಮ್ ಕುಳಿಂದಪ್ಪರ್ ಹೇಳ್ಯಾರ, ಮಕ್ಕಳ ಬ್ಯಾಂಟಿಗೆ ಹೋಗ್ದ ತುಂಬಾ ದಿವಸ ಆಯ್ತು, ಹೀಗೆ ಮರ್ಯಾದ ಮುಟ್ಕೊಂಡ್ರಿ ಅಂತ ಆದ. ಆ ಕುಂದಿಯವತಿ ನಮಗೆ ಉಳಿತಾಳ, ಹಂಗಾಗಿ ಬ್ಯಾಂಟಿಗೆ ಹೋಗ್ಬೇಕು ಅಂತ ಹೇಳ್ಯಾರ. ಹಂಗಾಗಿ ನಾವ್ ಏನ್ ಮಾಡಿದ್ವಿ, ನಾಯಿ ಕುಂದಿ ಎಲ್ಲ ಹಿಡ್ಕೊಂಡ್ಬಿಟ್ಟು ಬ್ಯಾಟಿಗೆ ಹೊಂಟಿ. ಸರಿ, ಹಾಗೆ ಬ್ಯಾಟಿಗೆ ಹೋಗಿ ಬ್ಯಾಟಿ ಆಡೀವಿ. ಬ್ಯಾಟಿ ಆಡ್ತಾ 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 ನಿಲ್ಸು. ಅದೆಷ್ಟು ಅಂತ ಆಡುದು? ಹಾಗಲ್ರಿ, ತುಂಬಾ ದೂರ ಹೋಗಿವಿ, ಅದಕ್ಕೆ ಆಡ್ತಾ 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 ಅಂತ ಹೇಳಿದ್ವಿ. ದೂರ ಹೋದೆ ಅಂತ ಹೇಳ್ಬೇಕು. ಏನ್ ಆಡ್ತಾ ಹೋಗಿ ಹಾಗೆ ಬ್ಯಾಟ್ಗೆ ಆಡ್ತಾ ಹೋದಾಗ ಹಾಗೆ ಕೊನೆಗೆ ಹೋದದ್ದು ಎಲ್ಲಿ ಗೊತ್ತಲ್ರಿ? ಎಲ್ಲಿ? ಈ ಚಂದನಾವತಿ ಮತ್ತು ಕುಂತಳ ಗಡಿ ಪ್ರದೇಶ ಇಲ್ಲಲ್ಲಿ. ಅಲ್ಲಿವರೆಗೆ ಬಂದ್ರೇನೋ? ಕೊಡ್ರಿ ಅಪ್ಪ. ಗಡಿ ದಾಟಿದ್ರ ಅಂತ ಮಾತು ಅಂತ ಯಾಕ್ತಿರಿ ಅಪ್ಪ? ನಿಮ್ಮ ಗಡಿ ದಾಟೋದು ಒಂದ, ಹುತ್ತಿ ಕೊಯ್ಯಾಕೋದು ಒಂದ. ಅಷ್ಟು ದುಡ್ಡಿದ್ರೆ ಸಾಕು, ಹೇಳು. ಗಡಿ ದಾಟ್ರಿ. ಹಾಗೆ ನಮ್ಗೆ ಏನಾಯ್ತು ಅಂತಂದ್ರ, ನಮ್ಗೆ ಆಯ್ಸ ಆತ್ರಿ ಅಲ್ಲ. ಆಯಾಸ? ಹೌದೌದು. ನಂಗೆ ತಿನ್ಬೇಕು ಕುಡಿಬೇಕು ಅನ್ನೋ ಆಸೆ ಆಗೋದು. ಅದೇನು ಮಸ್ತಲ್ಲ ಬಿಡು, ಎರಡನೇ ಹೇಳಿದ್ದು. ಹೌದೌದು. ನಾವೇನ್ ಮಾಡಿದ್ವಿ, ಆಗ ಬುದ್ಧಿ ಎಲ್ಲ ತಂದದೆಲ್ಲ ತಿಂದ್ಬಿಟ್ಟು ಹಂಗೆ ಕುಡಿದ್ಬಿಟ್ಟು ಈ ಕೆಂಗಾಳಿ ಬೀಸಕತ್ತದ. ತಂಗಾಳಿ? ಹೌದೌದು. ನಮ್ಮ ಮಕ್ಕಳೆಲ್ಲ ಅಲ್ಲೆಲ್ಲ ಮಕ್ಕೊಂಡ್ಬಿಟ್ಯಾರ. ಹಾಗೆ ಏನ್ ಮಾಡೋದ್ರಿ ಅಪ್ಪ, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ, ಶಬ್ದ ಬರಾಕತ್ತದ. ಏನ್ ಅಡವಿಯಲ್ಲಿ ಇರೋದು? ಹೌದ್ರಿ ಅಪ್ಪ, ಶಬ್ದ ಬರಾಕತ್ತ. ನಂಗಂತೂ ಹೆದರಿಕೆ ಶುರು ಆಗೋದ್ರಿ. ಹೆದರಿಕೆ? ಈಗ ಒಂದು ಮರಕ ಇನ್ನೊಂದು ಮರ ತಾಗದ ಶಬ್ದ ಬರೋದೈತೆ, ಟ್ರೀಕ್ ಪೀಕ್ ಟ್ರೀಕ್ ಪೀಕ್ ಶಬ್ದ ಬರ್ತದೆ. ಇರ್ಬಹುದು. ಹಂಗೆ ತಿಳ್ಕೊಂಡಿದ್ರಿ. ಆಮ್ಯಾಗ ನಂಗೆ ಹೆದರಿಕೆ ಶುರು ಆಯ್ತು. ನಂಗೆ ಹೆದರಿಕೆ ಮತ್ತೆ ಯಾವ್ದಪ್ಪ, ಎಲ್ಲಾರು ಕಾಡ್ತಾ ಹೋಗಿ ನೀವು ಮೋಹಿನಿಗೆ ಅವ್ರು ಹೆದರಿಕೆ ಆಗೋದ್ಕಂತ. ಹೌದ್ರಿ ಅಪ್ಪ. ಅದು ಎಂತ ಮಾಡ್ತದೆ? ಅದು ನಿಮ್ ವಿಷಯ ಗೊತ್ತಿಲ್ಲಂತೆ. ಇಲ್ಲ. ಇದು ಬ್ರಾಹ್ಮಣಿ ಅಂತ ಹೆಣ್ಣು, ಅದು ಚಂದದ ಹೆಣ್ಣು. ಅದು ಮದುವೆ ಆದ ಹಂಗ ಸೊತ್ತೋಗ್ಬಿಟ್ರ, ಅವಳು ಸಂಸ್ಕಾರ ಎಲ್ಲ ಸರಿಯಾಗಿ ಮಾಡದೆ ಹೋದ್ರ ಅವಳ ಮೋಹಿನಿ ಜವಾಗಿ ಚಂದದ ಗಂಡು ಮಕ್ಕಳ ಅದು ಕಾಡ್ತದಂತ್ರಿ ಅಪ್ಪ. ಯಾರನ್ನು ಕಾಡ್ತದೆ? ಈ ಚಂದದ ಗಂಡು ಮಕ್ಕಳು ಕಂದಾಗ ಅದು ಮುನ್ಸ್ ಮಾಡ್ಬಿಡ್ತ ಅಂತದ್ದು. ಹದಿನೈದು ತರಬೇತಿ ಅಂದ್ರೆ ನಾ ಚಂದ ಇಲ್ಲ ಅಂತ ಹೇಳುದೇನೆ ತಿಳ್ಕೊಳ್ಳೋದು ಸಾರ್ಥಕ ಅಲ್ಲ ರೀ ಅಪ್ಪ. ಆ ಭೂತಕ್ಕೆ ನಾವೇ ಚಂದ ಕಂಡಿರ್ತಿದ್ರ? ಅದು ಒಂದು ಯಾವ ದೃಷ್ಟಿಗೆ ಅದು ಚಂದ ಅಂತ ಹೇಳಕ್ಕಾಗುವುದಿಲ್ಲ. ಅದಕ್ಕೆ ನಾ ಜಾಗರೂಕತೆ ಮಾಡಿದ್ದೆ. ಹೆಣ್ಣು ಸತ್ರೆ ಮೋಹಿನಿ ಆಗ್ತಾಳೆ, ಒಮ್ಮೆ ಆಕರ್ಷಿತ ಗಂಡು ಸತ್ರೆ ಮೋಹನ. ಒಳ್ಳೆ ಜೋಡಿ ಅವಳವರಿಗೆ ಜೋಡಿಯಾಗಿ ಮುಂದುವರಿಸು. ಆಮ್ಯಾಕ ನಮ್ಮ ಕುಳಿತಪ್ಪ ಹೇಳ್ಯಾರ, ಮಕ್ಕಳ ಮತ್ತೆ ಹಿಂಗ ಕೊಡ್ಬೇಕು ಎಲ್ಲ ಕಡೆ ಔಷಧಿ ಅಂತ ಹೇಳ್ಯಾರ. ಆಗ ಮುಂದೆ ಹೋಗಿ ನೋಡ್ತೀನಿ ಅಪ್ಪ, ಅಯ್ಯೋ ನೋಡ್ರಿ ಶಬ್ದ ಬರೆಯಕತ್ತದ. ಶಬ್ದ? ಹೌದೌದು. ಏನ್ ಶಬ್ದ? ಆಮ್ಯಾಗ ನಾ ಏನ್ ಮಾಡ್ತೀನಿ ಗೊತ್ತೇನ್ರಿ, ಹಂಗೆ ಕ್ಯಾಸ್ ಮ್ಯಾಲ ಹೊಳ್ಳಿನಿ. ಇದು ಕ್ಯಾಸ್ ಮ್ಯಾಲ ಹೊಳ್ಳಿ ಗೊತ್ತಲ್ರಿ? ನಿಮ್ಗೆ ಕ್ಯಾಸ್ ಅಂದ್ರೆ ಅಲ್ಲ ಮ್ಯಾಲ ಹೋಗಿ ಕ್ಯಾಸ್ ಹೊಳ್ಳಿ. ಯಾವ ಕಡೆಗೆ? ಇದು ಬಳಕ ಕ್ಯಾಸ್ ಹೊಳ್ಳಿ. ಮೇಲೆ ಹೋಗಿ ಬಲಗಡೆಗೆ ತಿರುಗಿದೆ. ಹಂಗೆ ಮ್ಯಾಲ ಹೋಗಿ ಮತ್ತೆ ಎಡಕ್ಕೆ ಕ್ಯಾಸ್ ಹೊಳ್ಳಿ. ಎಡಕ್ಕೆ ತಿರುಗಿದೆ. ಹಂಗೆ ಹೋಗಿ ನೋಡ್ತೀರಿ ಅಪ್ಪ, ಏನ್ ನೋಡಿದ್ರಿ ಅಪ್ಪ? ಶಬ್ದ ಬಂತು. ಸಿರಿಯರಿ ನಾರಾಯಣ ಸಿರಿಯರಿ ಮುಚ್ಕುಂದ ಮುರಾರ್ಯ ಮುರಾರ್ಯ ಗೊತ್ತಲ್ರಿ? ಹಾಗಲ್ರಿ, ಇದು ದೇವರ ಸ್ಥಿತಿ ಮಾಡಕತ್ತಾರೆ. ದೇವ್ರ ನಿಮ್ಮ ತಿಥಿ? ದೇವರ ಸ್ತುತಿ. ತಿಥಿ ಅಲ್ಲ. ತಿಥಿ ಯಾವುದು ಗೊತ್ತುಂಟ? ಗೊತ್ತಿರಲಿ. ಹಾಗೆ ಹೋಗಿ ನೋಡ್ತೀನಿ ಅಪ್ಪ, ಒಂದು ಬಿದಿರು ಮಾಡಿ ತಾವ ನೋಡ್ತೀನಿ, ಒಂದು ಸೀಸಾರಿ ಅಪ್ಪ. ದೊಡ್ಡದೋ ಸಣ್ಣದೋ? ಸಣ್ಣದ್ರಿ. ನೀವು ಹಾಂಗ್ ತಿಳ್ಕೊಂಡಿರಿ, ನಾನು ಯಾಕೆ ತಿಳ್ಕೊಂಡಿರಿ ಗೊತ್ತೇನ್ರಿ? ಇದು ಚಂದ್ರಾವತಿ ಮತ್ತು ಕುಂದರ ಗಡಿ ಪ್ರದೇಶ ಅಲ್ಲನ್ರಿ. ನಿಮ್ಮೊಂದು ಯಾರೋ ಮುಗಿಸಿ ಬಿಟ್ಟು ನಮ್ಮ ಈ ಕಡೆ ಗಡಿ ಪ್ರದೇಶದ ಈಚೆಗೆ ಹೊತ್ತಾಗ ಹೋಗ್ತಾರೆ ತಾವು ತಿಳ್ಕೊಂಡಿರಿ. ನಮ್ಮಲ್ಲಿ ಅಂತವ್ರು ಇಲ್ಲ. ನಿಮ್ಮಲ್ಲಿ ಯಾರು ಬೀಸಾಡೋರು ಇಲ್ಲ ಅಲ್ಲರಿ? ಇಲ್ಲ. ಹಾಗೆ ನೋಡ್ತೀರಿ ಅಪ್ಪ. ಹೌದಲ್ರಿ? ಇದು ಮೇಗು 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 ಮೇಗು
ಈ ಮಗುನ ಎಡಗಾಲ ಐತೆ ಕೇಳಿದಾರ ಹಾ ಎಡಗಾಲ ಎಡಗಾಲ ಒಂದು ಬೆರಳು ಯಾರೋ ಸತ್ತ ಬತ್ತಿಸ್ಬಿಟ್ಯಾನ ಪಾಪ ಪಾಪ ರೀ ಪಾಪ ನಾಲ್ಕು ಅವನ ಮನೆ ಹಾಳು ಬಿದ್ದೋಕ 4 ದಿವಸ ಬದುಕೋಕ ಅವ್ನ ಗಾಡಿ ಎಡೆ ಸತ್ತೇ ಹೋಗ ಬೆರಳು ಬತ್ತಿಸ್ಬಿಟ್ಯಾನ ಇಂದ ಹಾಳಿದ ಅವನಿಗೆ ಯಾಕೆ ಹೋಯ್ತು ಆ ಸಣ್ಣ ಮಗು ಆ ಸಣ್ಣ ಮಗು ಕಲ್ತು ಬೆರಳು ಬತ್ತಿಸ್ಯಾನ ಮಾಡಿದವ್ರು ಪಾಪ ಆಡ್ದವ್ರು ಬಾಯಿರು ನೀನು ಹಳೆ ಗಾಡಿ ಹೊಡೆದು ಸಾಹಿತ್ಯ ಮಾರಾಯ ಅವ್ರಿಗೆ ಯಾಕೆ ಶಾಪ ಹಾಕುದು ಅವ್ನು ಸಿಟ್ಟು ಬರ್ತದ ಪಾಪ ಆ ಮಗುನ ಬೆರಳು ಕತ್ತರಿಸ್ಯಾನ ಬೆಳಗಾಲ ಯಾವ ಬೆರಳು ಇದು ಇದು ಕಿರು ಬೆರಳು ಕತ್ತರಿಸ್ಯಾನ ಪಾಪ ನಾಲ್ಕೇ ಬೆರಳು ಹಾ ಇಲ್ಲ ರೀ ಮತ್ತೆ 5 ಬೆರಳು ಐತಿ 5 ಹೌದೇಪ್ಪ ನಿನ್ನ ಎಡಗಲ್ ಯಾವುದು ನಂದು ಈ ವರ್ಷ ಇದೆ ಎಷ್ಟು ಸದ್ಯ 5 ಐತಿ ಒಂದು ಕತ್ತರಿಸಿದ್ರೆ ಎಷ್ಟು ಉಳಿತದೆ ಇದು 4 ಉಳಿತದೆ ಮತ್ತೆ ಅವನಿಗೂ ನಾಲ್ಕೇ ಇರುವುದು ಇಲ್ಲ ಒಂದು ಬೆರಳು ಕತ್ತರಿಸ್ಯಾರ 5 ಐತ್ರಿ ಅಪ್ಪ ಅದು ಹೇಗೋದು ಗೊತ್ತಿಲ್ಲ ರೀ ಹಾ ಇದೆಷ್ಟ ಎರಡು ಸೇರಿ 10 ಹತ್ತಲ್ರಿ ಇದೆಷ್ಟ ಆಟಿಗೆ ಸೇರಿ 6 ಆಗತ್ತಲ್ರಿ ಹಾ. ಇದೆಷ್ಟ 5 5 5 ಐತಿ ಅದು 18 ಇದಲ್ವಾ ಅಲ್ರಿ ಇದು 6 ಆಗಿತ್ತಲ್ರಿ ಅದು ಸೇರಿಸಿ ಮಂದ ನೀವು ಸೇರಿಸಲಿಲ್ಲ ಈಗ ಸೇರಿಸ್ರಿ ಎತ್ತ ನೀನು ಸೇರಿಸಿ ಹಾ ಈಗ ಸೇರಿಸ್ರಿ ಇವಾಗ 6 ಇದನ್ನು ತೆಗೆ ಈಗ 5 5 5 ಐತಿ ಈಗ ಮಾಡಿದ್ರೆ ಮಾತ್ರ 6 ಇದನ್ನು ತೆಗಿಯುವುದು ಆವಾಗ ಅಲ್ಲ ಹೇಗೆ ಹೇಳ್ತೀನಿ ಬಾರಿ ಹೇಳ್ತಾರೆ. ದೊಡ್ಡ ಮಂದಿ ನಿಮ್ ಎದೆಗೆಲ್ಲ ಹೋಗ್ತಾ ಅಂತ ತಿಳ್ಕೊಂಡಿ ನಾ ಹಾಗೆ ಹೋಗೋದಿಲ್ಲ ಹೇಳುವಾಗ ಹೇಳಿಕೊಂಡು ಹೋಗ್ತದೆ ಎಷ್ಟು ಉಳಿತ 5 ಆಯ್ತು ಹೆಚ್ಚಿಗೆ ಒಂದು ಬೆರಳಿತ್ತು ಅಂತ ಅರ್ಥ ಒಂದು ಬೇರೆ ಎತ್ತಿತ್ತು ಬತ್ತಿಸ್ಬಿಟ್ಟಾರ ಹಾ. ಈಗ 5 ಐತಿ ಸರಿ ಹಾ 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 ಆಮೇಲೆ ಆಮೇಲೆ ಏನ್ ಮಾಡಿ ನಮ್ ಕುಳಿಂದಪ್ಪ ಹೇಳ್ಯಾರ ಈ ಮಗುನಲ್ಲೇ ಇಟ್ಕೊಳ್ಳೋದಲ್ಲ ನಮ್ ಬಿಡ್ದಿದ್ದಾವ್ ಕರ್ಕೊಳ್ಬೇಕು ಅಂತ ಹೇಳ್ಯಾರ ಹಂಗೆ ನಾವೇನ್ ಮಾಡಿವಿ ಆ ಮಗುನ ಎತ್ಕೊಂಡ್ಬಿಟ್ಟು ಬಿಡ್ದಿದ್ದಾವ್ ಕರ್ಕೊಂಡು ಬಂದೀವಿ ಕರ್ಕೊಂಡು ಬಂದು ಅಂತ ಹೇಳ್ಯಾರ ಕಾಳು ಸೊಪ್ಪು ಹಾಕ್ಬೇಕು ಅಂತ ಹೇಳ್ಯಾರ ಸೊಪ್ಪೆಲ್ಲ ಹಾಕದ ಹುಡುಗ ಗುಣಾನ ಹಾಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅವನಿಗಂತ ಇಟ್ಟಾಗ ಅವ ಬಂದ್ಯಾನ ಬಂದ್ಕೊಂಡು ಹೇಳ್ಯಾರ ನಮ್ ಕುಳಿತಪ್ಪ ಹೇಳ್ಯಾರ ಇಲ್ಲೇ ಹೇಳ್ಬೇಕು ಅಂತ ಹೇಳ್ಯಾರ ಆಗುದಿಲ್ಲ ದಿಗ್ವಿಜಯ ಮಾಡ್ಬೇಕು ಅಂತ ಹೇಳ್ಯಾರ ದಿಗ್ವಿಜಯ ಎಲ್ಲ ಪೂರೈಸ್ಕೊಂಡು ಈಗ ಬಂದ್ಯಾನ ಪ್ರೀತ ನೀವ್ ಎಷ್ಟೊತ್ತಿಗೆ ನಿಂತೀರಿ ಚಂದ್ರವಾಸ ಎಂಬುದಾಗಿ ಹೆಸರು ಹೌದೌದು ದಿಗ್ವಿಜಯ ಮಾಡಿದ್ದಾನೆ ಮಾಡ್ಯಾನ ಇಲ್ಲಿಗೆ ಯಾಕೆ ಬರಲಿಲ್ಲ ಅವನಲ್ಲಿ ಇಲ್ಲಿ ಹ್ಯಾಂಗ ಬರುತ್ತೀರಿ ಹಂಗಲ್ರಿ ಮೊದ್ಲ ಕುಳಿತಪ್ಪ ಬಂದಿರಾ ಈಗ ಪ್ರಭು ಪೀಠ ನೀವು ದೊಡ್ಡ ಮಂದಿ ರಾಜ ಪೀಠ ಎಂಬ ಕಾರಣಕ್ಕೆ ಬರಲಿಲ್ಲ ಪೀಠ ಇದೆ. ಸರಿ ಮಧ್ಯಾಹ್ನ ಹೊತ್ತು ಮಠ ಮಾಡ್ತೇನ್ರಿ ಊಟ ಮಾಡೋ ಮನಿ ಯಾರ ಸಹಪಂಕ್ತಿ ಭೋಜನ ನಾವು ಊಟ ಮಾಡಕ್ಕೆ ಬಂದಿಯಪ್ಪ ಏನು ನಾನು ಊಟ ಮಾಡಕ್ಕಿಲ್ಲ ಏನು ನಾವು ಊಟ ಮಾಡಕ್ಕಿಲ್ಲ ಏನು ನೀವೇನ ಹೇಳಿ ನಿಮ್ಮ ವಿಚಾರ ನಾವು ಊಟ ಮಾಡಕ್ಕಿಲ್ಲ ಕರವ ಜೋಡಿಸಿ ನಿಂತರೆಲ್ಲ ಕರವ ಜೋಡಿಸಿ ನಿಂತರೆಲ್ಲ ಬೆಳೆದರಿಸದೆ ಕಲೆಯ ದಾಲಿಪುದೆಂಬ ಸೊಲ್ಲ ಹರಿದಿನ ಬಾದ ಕಾರಣದಿ ಊಟ ತೊರೆದೆ ಬಂದರೆ ಬೇರೆ ಎಲ್ಲೆಂಬ ಮನದಿ ಮತ್ತೆ ಊಟ ಯಾಕೆ ಬೇಡ ನಾನು ಊಟ ಮಾಡುದಿಲ್ಲ ಅಂತ ಹೇಳಿದ್ದೆ ಅಪ್ಪ ನಿಮಗ್ ಸಿಟ್ಟು ಬಂದು ಹೋತು ಕೊತ್ತೆ ಹಿಡ್ತೀರಿ ಅಪ್ಪ ಹೇಳ್ತಿದ್ದಾನೆ ಆ ಹಿಡಿದ ಕೊತ್ತಿಯಾಗ
ನಿಮ್ಮನ್ನು ಕೊಂದ್ರೆ ಕೇಳೋರು ಯಾರಾದ್ರಿ ಅಪ್ಪ? ಯಾರಾದ್ರಿ? ಏನಂದೆ? ಕತ್ತಿ ಹಿಡ್ದೀರಿ, ಸಿಟ್ಟು ಬಂತು. ಹಿಡಿದು ಕತ್ತಿಯಾಗ ನಿಮ್ಮನ್ನು ಕೊಂದ್ರೆ ಕೇಳೋರು ಯಾರಾದ್ರಿ ಅಪ್ಪ? ಕತ್ತಿಯಲ್ಲಿ ನಿನ್ನನ್ನ ನಾನು ಕೊಂದ್ರೆ ಕೇಳೋ ಕಾಲ ಮತ್ತೆ ಯಾಕೆ ಮುಖ ಬೇಡ ಅಂದೆ? ಮತ್ತೇನು ತಕ್ಷಣ ನಿಮ್ ಸಿಟ್ಟು ಬಂದಿದೆ ಅಪ್ಪ. ಹೊರದೆ ಏನು? ಯಾರು? ಹೇಳ್ತೀನಿ ಅಪ್ಪ. ಅಂದ್ರೆ ನಮ್ಗೊಂದು ವ್ಯರ್ಥ ಐತ್ರಿ ಅಪ್ಪ. ನೀನೇ ವ್ಯಕ್ತ. ನಮ್ಮ ಅಪ್ಪನ ಮೊದಲು ಹಂಗೆ ಹೇಳ್ತೀರಿ, ಈಗ ಹಂಗೆ ಹೇಳಕ್ಕಿಲ್ಲ. ಯಾವುದು? ಇದು ವ್ಯರ್ಥ ನಾವು ವ್ರತ. ಅದು ಯಾವ ಅರ್ಥ ಬರ್ತದೆ? ಯಾವುದು? ಏಕ್ ದೋಸೆ ಓದ್ತಾರೆ. ದಿನಕ್ಕೆ ಒಂದೇ ತಿನ್ನುವುದು. ನೀ ಹೇಳಿದಲ್ಲ ಹಂಗಲ್ರಿ, ಏಕ್ ದೋಸೆ. ಏಕಾದಶಿ ವ್ರತ ನಾಳಿಗೆ ತಿರುಗುವುದಿಲ್ಲ ಮತ್ತೆ. ಅಪ್ಪ ನೀವು ಕಣ್ಣು ಬಿಡ್ಬೇಡ್ರಿ, ಬಾಯಿ ಬಿಡ್ಬೇಡ್ರಿ ಅಪ್ಪ. ನೀವು ಬಾಯಿ ಬಿಟ್ರ ಸತ್ತ ಶಿವನ್ ಮುಖ ನೋಡಿದಾಗ ಆಗ್ತದ. ಏನು ಈ ಜೀವಂತ ನೆನಪಾಗುದಿಲ್ಲ? ಈ ಜೀವಂತಿಂದ ಜೀವ 50 ವರ್ಷಕ್ಕೆ ನೋಡಿಲ್ರಿ. ಮತ್ತೊಬ್ಬರು ತಂದ ಮೇಲೆ ನೀವು ಹೋಗಿದ್ದು. ಹೌದ್ರಿ ಅಪ್ಪ. ಹಂಗಲ್ರಿ ಅಪ್ಪ. ಇದು ಏಕಾದಶಿ ವ್ರತ ಅಂದ್ರೆ ಏನು? ಅಂದ್ರೆ ಒಂದು ಪದ್ಧತಿ ಅಂತ ಐತ್ರಿ. ಪದ್ಧತಿ. ಒಳ್ಳೆ ಇದ ದಶಮಿಯಾಗ ಒಂದು ಊಟ ರೀ. ದಶಮಿ ಎಂದು ಒಂದು ಊಟ. ಏಕ ದೋಸೆ ದಿವಸ ನೀಹಾರ. ಏಕ ದೋಸೆ ದಿವಸ ನೀಹಾರ. ಏಕಾದಶಿ ಎಂದು ನಿರಾಹಾರ. ನಿರಾಹಾರ. ದೋಸೆ ದಿವಸ ಇದು 7 ದಿವಸ ಶೇಷ ತಗೊಳ್ತೀವಿ. ಆದರ್ಶಿಯೋ ಆ ದಿವಸ 7 ದಿವಸ ಶೇಷ ತಗೊಳ್ತೀವಿ. ಏನೇನ್ ಮಾಡ್ತೀರಿ? ನಾಮ ಜಾಗರಣೆ ಮಾಡ್ತೀವಿ. ಜಾಗರಣೆ ಅಂದ್ರೆ ಜಾಗರಣೆ ಅಂದ್ರ ನಾವು ಪತ್ನಿ ಎಲ್ಲ ಮಾಡ್ತೀವಿ. ದೇವರ ದೇವರ ತಿಥಿ ಅಲ್ಲ, ದೇವರ ಸ್ತುತಿ. ಬೆಳಿಗ್ಗೆ ಏನ್ ಮಾಡ್ತೀವಿ ಕೇಳಿದ? ದೇವರ ನಾಮ ಸ್ಮರಣೆ. ನಾಮ ಪರ. ಇದು ಬೆಳಗಾದ ತಕ್ಷಣ ನಾವೇನ್ ಮಾಡ್ತೀವಿ, ಈ ದೇವ್ರ ತಕೊಂಡು ಬಂದ್ಬಿಟ್ಟು ಅದು ತುಳಿದು ಬಿಟ್ಟು ನಾವು ದೇವರು ತುಳಿಯುವುದಲ್ವ ಮಾರಾಯ, ದೇವರನ್ನು ತೊಳೆಯುವುದು ಅಭಿಷೇಕ. ದೇವರು ತೊಳೆದ್ಬಿಟ್ಟು ದೇವ್ರು ಕುಳಿಸ್ಬಿಟ್ಟು ಆವಾಗ ಒಂದು ಮಂಗಳಾರತಿ ಮಾಡಿ ದೇವರು ಹೊಲಿತಾರೆ. ಹಂಗಲ್ಲ, ದೇವ್ರಿಗೆ ಒಂದು ಮಂಗಳಾರತಿ ಮಾಡಿ ಅವಾಗೆಲ್ಲ ಪ್ರಸಾದ ಎಲ್ಲ ಹಂಚ್ತೀವಿ. ಸರಿ. ಮತ್ತೆ ಮಧ್ಯದಲ್ಲಿ ನಮ್ದು ಭಜನೆ ಕಾರ್ಯಕ್ರಮ ಎಲ್ಲ ಐತಿ. ಮೊದಲೆಲ್ಲ ನಾವು ಭಜನೆ ಎಲ್ಲ ಮಾಡ್ತೀವಿ, ಅದೆಲ್ಲ ಬಿಟ್ಬಿಟ್ಟಿವಿ. ಮೊದಲೆಲ್ಲ ಹೆಂಗ ಭಜನೆ ಗೊತ್ತಿದ್ರಿ? ಚಂದ್ರ ಸಪ್ಪ ಅಧಿಕಾರ ಕೊಡ್ತಿದ್ದ ಮೊದಲ ಭಜನೆ. ಗಜ ಮುಖನಿ ಗಣಪತಿ ನೆನ್ನೆ ಬಂದರೆ ಹೆಸರು ಕೋಳಿ ಬಂತು ಬೆರ್ಸ. ಗಜ ಮುಖನಿ ಗಣಪತಿ ನೆನೆಗೆ ಬಂದರೆ ಹೆಸರು ಹುಡುಗ ಹೆಸ್ತಿ ಮಾಡ್ಕೊತಾಗೆ ಅಂದ್ರೆ ಮೊದಲ ಭಜನೆ ಮಾಡ್ಕೊಂಡೆಲ್ಲ ಬರ್ತಿದ್ವಿ. ಈಗೆಲ್ಲ ಅದೆಲ್ಲ ಬರಕ್ಕಿಲ್ಲ. ಬಿಟ್ಟೆ. ಚಂದ್ರಾದ್ರಾವಿಕೆ ಉಂಟು. ಅಯ್ಯೋ, ನೀವು ಹೇಳ್ಬೇಕು, ನಾ ಕೇಳ್ಬೇಕ್ರಿ. ನೀ ಹೇಳ್ಬೇಕು, ನಾ ಕೇಳ್ಬೇಕು. ಮೊದ್ಲ ಯಪ್ಪ ನೀವು ನಮ್ಮಲ್ಲಿ ಬರ್ತಿದ್ರಿ. ಬರ್ಬೇಕಾದ್ರ ಈಗ ಈ ಮರ ಗಿಡ ಎಲ್ಲ ಇತ್ತಲ್ರಿ, ನೀವು ಹೋಗುವಾಗ ಎದ್ದಾರಿ ಇರ್ಲಿದ್ರಿ. ಈಗ ಏನ್ ಮಾಡ್ಯಾರ, ಮರ ಎಲ್ಲ ಕೊಡ್ದು ನಾಶ ಮಾಡ್ಬಿಟ್ರಿ. ಹೆದ್ದಾರಿ ಮಾಡ್ಯಾರ. ಹೆದ್ದಾರಿ ಚತುಷ್ಪಥ ಮಾಡ್ಯಾರ. ಗೊತ್ತಾಯ್ತು. ಚತುಷ್ಪಥ ಅಷ್ಟು ಮಾಡು. ಈ ಮಕ್ಕಳ ಕೇಳಕ್ಕೆ ಎಲ್ಲೆಲ್ಲ ಬಂದು ಕೂತ್ಕೊಡ್ತೀರ. ಹಾಗೆ ಮಾಡ್ಯಾರ. ಸರಿ ಮಾಡಿಲ್ಲ, ವರ್ಷ ತಿರುವು ಹೆಚ್ಚುಂಟೆ. ಅದು ಹಂಗೆಲ್ಲ ಸರಿ ಮಾಡಿ. ಆಮ್ಯಾಕ ಇಷ್ಟೆಲ್ಲ ಆದದ ಈ ಗಣ ಮಕ್ಕಳು ಐತಲ್ರಿ, ಗಂಡು ಮಕ್ಕಳಿಗೆ ಗಂಡು ಮಕ್ಕಳು ಒಬ್ಬಿ ಬಿದ್ದೋತು. ಚಂದ್ರ ಸಪ್ಪದ ನೀವು ಅಧಿಕಾರ ಬಂದ್ಮ್ಯಾಕ ನಮ್ಗೆ ಏನಾದ್ರು ಮಾಡ್ಕೊಳ್ಬೇಕು ಅಂತ ಹೇಳ್ಯಾರ. ಅವಾಗ ಯುವಕ ಸಂಘ ಮಾಡ್ಬಿಟ್ಯಾರ. ಯುವಕ ಸಂಘ ಸರಿ. ಯುವಕ ಸಂಘ ಮಾಡುದು ಈ ಹೆಣ ಮಕ್ಕಳು ಐತಲ್ರಿ, ಹೆಣ ಮಕ್ಕಳು ಹೆಣ್ಣು ಮಕ್ಕಳು ಹೌದೌದು ಒಬ್ಬಿ ಬಿದ್ದೋತು. ಚಂದ್ರ ಸಪ್ಪ ಗಂಡು ಮಕ್ಕಳಿಗೆಲ್ಲ ಹಂಗ್ ಮಾಡ್ಕೊಡ್ತೀರಿ, ನಮ್ಗೆ ಏನ್ ಮಾಡ್ಕೊಡ್ತೀರಿ ಅಂತ ಕೇಳ. ಆವಾಗ ಹೆಣ್ಮಕ್ಳಿಗಂತ ಒಂದು ಮಹಿಳಾ ಸಮಾಧಿ ಮಾಡ್ಬಿಟ್ಯಾರ. ಅಮ್ಮನ ಅಕ್ಕ ತಂಗಿಯದೆಲ್ಲ ಅದರಲ್ಲಿ ಮಹಿಳಾ ಸಮಾಜ ಮಾಡ್ಯಾರ. ಈಚೆಗೆ ಯುವಕ ಸಂಘ, ಆಚೆಗೆ ಮಹಿಳಾ ಸಮಾಜ ಮಾಡ್ಯಾರ. ಮತ್ತೆ ಅದು ಒಂದು ಜಾಗ ಐತಲ್ರಿ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಶಿಶು ಸಂಹಾರ ಕೇಂದ್ರ ಮಾಡ್ಬೇಕು. ಆಚೆ
ಸಮಾಜ, ಈಚೆಗೆ ಈಚೆ ಯುವಕ ಸಂಘ, ಮಧ್ಯದಲ್ಲಿ ಶಿಶು ಹಂಗಲ್ಲ ಸಾಮ ಸಂರಕ್ಷಣಾ ಕೇಂದ್ರ. ದ್ರೋಹ ಮಾಡ್ಯಾರ. ಈಗಪ್ಪ ಆಳ್ವಿಕೆ ಒಳ್ಳೆದುಂಟು. ಬಾರಿ ಸುಧಾರಣೆ ಆಗದೆ ಈಗ. ನಾಳೆ ದಿವಸ ಊಟ ಮಾಡ್ಕೊಂಡು ನಾಳೆ ದಿನ ಮಾಡ್ತೀವಿ. ಸರಿ ಆ ಕಡೆ ಹೋಗು. ಹೊಡಿದ್ರಿಯಪ್ಪ ನೀವು ಒಂದ್ ದಿವಸ ಬರ್ರಿಯಪ್ಪ. ಮತ್ತೇನು? ನೀವು ಒಂದ್ ದಿವಸ ಬರ್ಬೇಕು. ನೀವು ಒಂದ್ ದಿವಸ ಬರ್ಬೇಕು. ಬನ್ನಿ. ಸುಮಾರು ಎಷ್ಟು ವರ್ಷಗಳ ಹಿಂದಿನ ಪ್ರಕರಣ ಇದು? ಸುಮಾರು 16 ವರ್ಷದ ಹಿಂದಾಗಡೆ. ಸಿಕ್ಕಿದೆಯಲ್ಲೋ ಈಗ ನಿಮ್ದ ಚಂದನಾವತಿ ಮತ್ತೆ ಕುಂತಲ ಗೋಡಿ ಪ್ರದೇಶಗಳಲ್ಲಿ ಒಂದ್ ಸಿಕ್ಕೈತ್ರಿ. ಯಾವ ಕಾಲಿನ ಯಾವ ಬೆರಳು ಇದು ಇವತ್ತು ನಿಮ್ಗೆ ಎಡಗಾಲ ಯಾವ್ದ್ರಿ? ಈ ವರ್ಷ ಒಂದು ವರ್ಷದ ಮುಂದೆ ಹುಟ್ಟುವಾಗ ಹೇಗಿತ್ತು ಹಾಗೆ. ಆ ಕಾಲದಲ್ಲಿ ಅದೇ ಒಂದು ಕಿರು ಬೆಳೆ ತರಿಸಿ. ಯಾವ ಕಾಲಿನ ಯಾವ ಬೆರಳು? ಎಡಗಾಲಿಂದ ಕಿರು ಬೆಳೆ ಕತ್ತರಿಸ್ಬಿಟ್ಟಿಯಾರ. ಕತ್ತರಿಸ್ಯಾರ. ಇನ್ಯಾಕಾದ್ರೂ ನೀವು ಕರೀಲಿಲ್ಲೇನ್ರಿ? ಇಲ್ಲ. ನೀವು ಕರ್ತೀರಿ ಅಂತ ನಾ ಬಂದಿದ್ದಲ್ರಿ. ಮತ್ತೇನಾದ್ರು ನೀವು ಕರೆದು ಬಿಟ್ರ ಎಂತ ಹೇಳ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಒಂದ್ಸರಿ ಬಂದು ಹೋಗೋದು ಬಂದೀನಿ. ನೀವು ಒಂದ್ಸರಿ ಬರ್ಬೇಕು. ಬರ್ಬೇಕ್ರಿ ನೀವು. ಕೇಳಿ ವಿಸ್ಮಿತನಾಗಿ ಸಚಿವನು ಜೋಳದವು ಎಲ್ಲಿ ಒಂದೇ ಬಸುಳಿಯ ಜೋಳದವರು ಮರಿ ಕವಿದರು ಮಳಿ ಬೇಷ. ಆ ಬಾಲಕರನ್ನ ಕೊಂದು ಬಂದು ಎಂಬುದಾಗಿ ಚಾಂಡಾಲನಿಗೆ ಹೇಳಿದ್ರೆ ಮೋಸ ಮಾಡಿಬಿಟ್ಟು ಹೇಗೆ? ಮೋಸ. ಚಂದನಾವತಿ ಅಧಿಕಾರವನ್ನ ಮೊದಲಿಗೆ ಕೊಡ್ತೇನೆ. ಚಂದನಾವತಿ